ನಿರುಪರಾಧಿಯ ಇವನ ಒಂದೊಂದು ಕೃತಿ ಕೇಳಿಸಿಕೊಂಡಾಗಲೂ ಕೂಡ ಈ ನಿಮ್ಮಣ್ಣ ದೇವರಂತವನೇ. ನಿಮ್ಮನ್ನು ಅಣ್ಣಂದ್ರೆಂದು ಹೇಳಿಕೊಳ್ಳೋದಕ್ಕೆ ನನಗೆ ಏನು ನಾಚಿಕೆ ಆಗ್ತಿದೆ. ನೀನೊಬ್ಬ ಜರಡೆಕೋರ, ಇವನೊಬ್ಬ ಕೊಲೆಗಾರ. ಬಾಯಿ ಬಿಗಿಡಿದು ಮಾತನಾಡಿದಿ. ಇಲ್ಲವಾದರೆ ನಾನು ನಿನ್ನ ಅಣ್ಣನೆಂಬ ಪದವನ್ನು ಕಿತ್ತಿಕೊಂಡು ತೆರೆದು ಮಾತನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಿಜವಾದ ಕೊಲೆಗಾರ ನಾನಾಗಿ ತೆರೆದು ಮಾತನಾಡುವ ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ. ಹುಷಾರ್. ನಾನೊಬ್ಬ ಪೊಲೀಸ್ ಅಧಿಕಾರಿ ಇದ್ದೇನೆ. ನಾನಿನ್ನ ಏನ್ ಬೇಕಾದ್ರೂ ಮಾಡಬಲ್ಲೆ. ಅಧಿಕಾರವಿದೆ ಎಂದು ಅರಿತು ನೋಡದೆ ಏನಾರು ಮಾತನಾಡಿದ್ರೆ ಯಾರು ಕೇಳ್ತಾರೆ? ನೀನಿಲ್ಲಿ ಹೆಚ್ಚಿಗೆ ಮಾತನಾಡಿದ್ರೆ ನಾನಿನ್ನ ಇಲ್ಲೇ ಶೂಟ್ ಮಾಡಬೇಕಾದಿತ್ತು. ಯಾಕ್ತಾರ ಶೂಟ್ ಮಾಡ್ತೀಯಾ? ಶೂಟ್ ಮಾಡು. ನಿನ್ನ ತಮ್ಮನಾಗಿ ಪಡೆದ ನಿನ್ನ ಮಾತಿಗೆ ನಗಬೇಕು ಹೊಳಬೇಕು ನನಗೊಂದು ತಿಳಿಯದಾಗಿದೆ. ನಿನ್ನ ತಮ್ಮನಾಗಿ ಪಡೆದು ಮೊದಲು ನನ್ನ ಶೂಟ್ ಮಾಡು. ನನ್ನ ತಮ್ಮ ಶಾಲೆ ಕಲಿಯಕ ದೊಡ್ಡ ಹಾಡಿ ಬಂದ್ರೆ ಅಂಗಾಲ್ ಹೊಲಸಾಕೈತೆ ಅಂತ ಹೇಳಿ ನೀನು ಯಾವ್ದ್ರ ಮೇಲೆ ಹೊತ್ಕೊಂಡ್ ಬರ್ತಿದ್ನಲ್ಲ ತಮ್ಮ, ಅದಕ್ಕೆ ಮೊದಲ ನನ್ನ ಶೂಟ್ ಮಾಡು. ನನ್ನ ತಮ್ಮ ಶಾಲೆ ಕಲಿಯಕ್ಕೆ ಯಾರಿಗೆ ಹಿಂದೆ ಬೀಳಬಾರದು ಅಂತೇಳಿ ಅಣ್ಣನಿಗೆ ಗೊತ್ತಿಲ್ಲದೆ ಮರಿ ಮಾರಿದ ರೊಕ್ಕವನ್ನು ಕಸಿದ್ನಲ್ಲಪ್ಪ. ಅದಕ್ಕೆ ಮೊದಲ ನನ್ನ ಬೇಗ ಶೂಟ್ ಮಾಡು. ನಿನ್ನ ತಮ್ಮನಾಗಿ ಪಡೆದು ಮೊದಲು ನನ್ನ ಶೂಟ್ ಮಾಡು. ಬೇಸ್ ತುಂಬ ವಿನಯ ಮಾಡ್ತಿದ್ದೀಯ. ಈ ನಿನ್ನ ಸಂಭಾಷಣೆಯನ್ನು ಊರ ಜನರು ಕೇಳಿಸಿಕೊಂಡರಿ ಜಾಕರಿಸಿತು ಎಂದು ನಿನ್ನ ಮುಖಕ್ಕೆ ಕೇಳುವವರು. ಮರಿ ಮಾರಿ ಓಡಿಸಿದ್ದಾನಂತೆ, ಹೊತ್ತು ತಿರುಗಿದ್ದಾನಂತೆ. ಹೇ ಭೂಪ, ಯಾರ ಮರಿ ಮಾರಿದೆವು? ಎಲ್ಲಿ ನಿನ್ನ ಮರಿ, ಎಲ್ಲಿ ನಿನ್ನ ಕುರಿ, ಎಲ್ಲಿ ನಿನ್ನ ಅತ್ತಿ? ಎಲ್ಲವೂ ನಮ್ಮ ಸತ್ತು. ನೀನು ನಮ್ಮನೆಯಲ್ಲ, ಎಲ್ಲಿಂದಲೋ ಬಂದ ಅನಾಥ. ಇನ್ನೊಮ್ಮೆ ನುಡಿಯದಿರಿ ಅನಾಥನೆಂಬ ಶಬ್ದವನ್ನು. ನೀವು ಈ ರೀತಿ ಮಾತನಾಡಬೇಕಾದರೆ ನಿಮ್ಮ ಪಾಪದ ಕೂಡ ತುಂಬಿ ಬಂದಂತೆ ಕಾಣುತ್ತಿದೆ. ನೀನು ನನ್ನ ತಮ್ಮನೇ ಅಲ್ಲ, ರಕ್ತ ಸಂಬಂಧದ ದ್ರೋಹಿ. ಪುರಾಣ ಬಿಸಿ ಬಿಡಿಯುವನನ್ನು. ಧರ್ಮರಾಜ್, ಜೈಲಿನಲ್ಲೇ ಇದ್ದುಕೊಂಡು ಇಷ್ಟ ಆರ್ಭಟಿಸುತ್ತಿದ್ದೀಯಲ್ಲ, ಇವನು ನಮ್ಮಣ್ಣನ. ಇವನ ಉಪಕಾರ ನನಗಿದೆಯಾ? ಇವನು ನಾತನಲ್ಲದೆ ಮತ್ತೇನು? ಇವನು ನಮ್ಮ ತಂದೆ ರಕ್ತ ಹಂಚಿಕೊಂಡು ಹುಟ್ಟಿದರೆ ನಾನು ಮದುವೆ ಆಗಬೇಕಾದ್ರೆ ಹೆಣ್ಣನ್ನು ಪ್ರೀತಿಸುತ್ತಿರಲಿಲ್ಲ. ಇವನ ಮಾತು ಕೇಳಿ ನೀ ದೇವರಂತ ಅತ್ತಿಗೆಯನ್ನೇ ಕೊಳ್ಳುತ್ತಿರಲಿಲ್ಲ. ಹೇಳಿ ಸತ್ಯವನ್ನು. ಸತ್ಯ ಅಸತ್ಯತೆಯನ್ನು ಹೇಳಲಿಕ್ಕೆ ಇದು ಪಂಚಾಯತಿ ಅಲ್ಲ. ಸಣ್ಣವನಾದ ನಿನಗೆ ತಿದ್ದಿ ಬುದ್ಧಿ ಹೇಳೋದಕ್ಕೆ ಇದು ಮನೆಯೂ ಅಲ್ಲ. ಆಸ್ತಿ ಇಲ್ಲದೆ ನಾವು ಅನಾಥರಾಗಿದ್ದಾಗ ಬೀರನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ನಮಗೆ 5 ಎಕರೆ ಭೂಮಿ, ಅವನಿಗೆ 5 ಎಕರೆ ಭೂಮಿ ಕೊಟ್ಟು 100 ಕುರಿಗಳನ್ನು ಕೊಡಿಸಿ ನಮ್ಮ ಮನೆಯ ಸಂಸಾರಕ್ಕೆಂದು 2 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ನಮಗೆ ನೆರಳು ಮಾಡಿ ಆ ಕೂಸನ್ನು ನನ್ನ ಕೈಗೊಪ್ಪಿಸಿ ಹೋಗಿದ್ದಾಳೆ ಕಣೋ. ಸಣ್ಣವನಾದ ನಿನಗೆಲ್ಲಿ ಗೊತ್ತು? ಹಾಗಾದರೆ ತೋಟದ ಹೊಲದಲ್ಲಿ ಇವನ ಹೆಸರಿನ ಜೊತೆ ನಿನ್ನ ಹೆಸರು ಹಾಕಿದೆ. ಕ್ಯಾನ್ಸರ್ ಕಾಯಿಲೆಯಿಂದ ಸಾಯಬೇಕಾದ ಸಂದರ್ಭದಲ್ಲಿ ಅವನಿಗೆ ವಯಸ್ಸಿಲ್ಲ ಎಂದು ಅಜ್ಞಾನ ಪಾಲಕನೆಂದು ಕೂಡಿಸಿ ಹೋಗಿದ್ದಾಳೆ ಕಣೋ. ಸುಳ್ಳು ಸುಳ್ಳು ಸುಳ್ಳು. ಇದನ್ನಾವುದನ್ನು ನಾನು ನಂಬೋದಿಲ್ಲ. ಬಿಸಿ ಒಳಗಡೆ ಇವನನ್ನು. ನಿಲ್ಲಿ ಇನ್ಸ್ಪೆಕ್ಟ್ರೆ, ಅವ್ರನ್ನೇಕೆ ಕರ್ದುಕೊಂಡು ಹೋಗ್ತಾ ಇದ್ದೀರಾ? ಇದನ್ನ ಕೇಳೋದಕ್ಕೆ ನೀನ್ಯಾರು? ನಾನು ಯಾರಂತ ತಿಳಿಸ್ಕೊಳ್ಳೋಕೆ ಇಲ್ಲಿಗೆ ಬಂದಿದ್ದೇನೆ. ಮೊದಲು ಬಿಟ್ಟು ಬಿಡಿ ನನ್ನ ದೇವರನ್ನು. ಇವನನ್ನು ಬಿಡು ಎಂದು ಹೇಳೋದಕ್ಕೆ ನೀನೇನು ನನ್ನ ಮೇಲಿನ ಅಧಿಕಾರಿನ ಅಥವಾ ಗೃಹ ಮಂತ್ರಿನ? ಅದು ಯಾವುದು ಅಲ್ಲ, ನಾನು ವಕೀಲ. ನನ್ನ ಹೆಸರು ವರದರಾಜ. ಇವರನ್ನು ಬಿಡುಗಡೆ ಮಾಡಲು ಕೋರ್ಟಿನಿಂದ ಬೇಲು ತಂದಿದ್ದೇನೆ. ಬೆಟ್ಟ ಬೇಡ. ಇದೆಂತ ಕೆಲಸ? ಬಿಡಿ ಇವನನ್ನು.
ಎಸ್ ಸರ್. ಲಕ್ಷ್ಮಿ, ನಿನ್ನದೆಂತಹ ಉಪಕಾರವಮ್ಮ ಇದು. ನೋಡಿದೇವ್ರಿ, ಆಪತ್ ಕಾಲದಲ್ಲಿ ಇದ್ದವ್ರನ್ನ ಬಂದು ಕಾಪಾಡೋ ಕರ್ತವ್ಯ ನನ್ನದು. ನಡೆಯಿರಿ, ನಿಮ್ಮನ್ನು ನೋಡಿದ್ರೆ ಸಾಕು ಈ ಊರಲ್ಲಿ ಪ್ರತಿ ಜನರು ಕೈ ಎತ್ತಿ ಹಿಂದೆ ಸರಿಯುತ್ತಾರೆ. ಮಾಮ ಎಂದು ಕರೆಯುವ ಈ ಬಾಯಿಯಿಂದ ದೇವರೇ ಎಂದು ಕರೆಯುವ ನಿನ್ನ ಸರ್ವದ ಬುದ್ಧಿಗೆ ಉತ್ತರವೆಲ್ಲಿದೆ ತಾಯಿ? ನನ್ನ ಹತ್ತಿರ ಉತ್ತರವೆಲ್ಲಿದೆ? ನಿನ್ನ ಈ ಕೆಲಸ ಅಪಾರವಾದದ್ದು ತಾಯಿ, ಅಪಾರವಾದದ್ದು. ನೋಡಿದೇವ್ರಿ, ಇದು ಮಾತಾಡುವ ಸ್ಥಳವಲ್ಲ. ನಡೆಯಿರಿ, ನಾವೆಲ್ಲರೂ ಹೋಗೋಣ. ಹೌದು, ಬಾರಣ, ಮೊದಲು ಮನೆಗೆ ಹೋಗೋಣ. ನಾಳೆ ದಿವಸ ನನ್ನ ಪಾಲು ನನಗೆ ಕೊಟ್ಟು ನಿಮ್ಮ ಪಾಲು ನೀವು ತೆಗೆದುಕೊಳ್ಳಬೇಕು. ನಾಳೆ ಆ ರೀತಿ ಆಗಲೇಬೇಕು. ಹಾಗೆ ಆಗಲ್ಲಪ್ಪ, ಹಾಗೆ ಆಗಲಿ.